ನಾನು ಚಾ ಮಾಡಿದೆ ಇಲ್ಲಿ. ಅಬ್ದುಲ್ ಜೊತೆ ಸೇರಿ ಚಾ ಮಾಡಿದೆ ಇಲ್ಲಿ. ಅಬ್ದುಲ್ ಚಾ ಮಾಡಿದ್ರೆ ನೋಡ್ಬೋದು ನೀವು. ಇದು ಏಲಕ್ಕಿ ಅದೆಲ್ಲ ಹಾಕಿ ಮಾಡೋಣ. ಆಕಾಶನ ಕುಡಿಯೋಣ ಅಂತ ನಾವು ಅಷ್ಟ ಕುಡಿಯತ್ತೇವೆ. ಇಲ್ಲಿ ಹುಡುಗರು ಬಂದಿದ್ರೆ ಅರ್ಧ ಲೀಟ್ರ್ ಚಾ ಮಾಡೋಣ. ಇಲ್ಲಿ ಹುಡುಗರು ಬಂದಿದ್ರೆ ನಾವು ಈ ಕಡೆ ಸೈಡ್ ಜಾಗ ಮಾಡಿದ್ವಿ. ಶಿವಲಿಂಗ ಎಲ್ಲ ಆ ಕಡೆ ಸೈಡ್ ಅದಾವ. ಈಗ ನಮಸ್ಕಾರ ಮಾಡೋಕೆ ಹೊಂಟೇನ ಆ ಸೈಡ್. ನಿಮ್ಗೆ ಇಲ್ಲಿ ಶಿವಲಿಂಗ ಇಲ್ಲೇ ಮತ್ತು ಅಲ್ಲೇ ಎಲ್ಲ ಕಡೆ ಶಿವಲಿಂಗ ಐತಿ. ಇದ್ರದ್ದು ಸ್ಟೋರಿ ಏನಂತಂದ್ರೆ ಆ್ಯಕ್ಚುಲಿ ಭೀಮ ಐತಲ್ಲ, ಕುರುಕ್ಷೇತ್ರ ಯುದ್ಧಕ್ಕಿಂತ ಮುಂಚೆ ಏನು ಮಾಡ್ತಾನೆ ಅಂತಂದ್ರೆ ಕೃಷ್ಣನ ಮಾತು ಕೇಳಿ ಮಹೇಂದ್ರಗಿರಿ ಪರ್ವತಕ್ಕೆ ಹೋಗ್ತಿರ್ತಾನೆ. ಹೋಗಬೇಕಾದ್ರೆ ಹನುಮಂತ ಕೆಳಗೆ ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಭೀಮ ಅಹಂಕಾರದಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಹನುಮಂತಗೆ ಅವ್ನು ಬಾಲ ಎತ್ತಂತ ಹೇಳ್ತಾನೆ. ಬಟ್ ಹನುಮಂತ ನೀನೇ ಎತ್ತಿ ಅದನ್ನು ಬೇರೆ ಕಡೆ ಇಡ, ನಾ ಬೇಕು ಆಮೇಲೆ ನೀವು ಬೇಕಾದ್ರೆ ಹೋಗಂತ ಹೇಳ್ತಾನೆ. ಅದಕ್ಕೆ ಭೀಮ ಏನು ಮಾಡ್ತಾನೆ, ಸೊಕ್ಕಿಲ್ಲ ಬಂದು ಹನುಮಂತನ ಬಾಲ ಎತ್ತಕ್ಕೆ ಹೋಗ್ತಾನೆ. ಬಟ್ ಅವ್ನು ಆಗಿಲ್ಲ. ಸೊ ಆಗ್ಲಾರ್ದಾಗ ಅವ ಏನು ಮಾಡ್ತಾನೆ, ಅವ್ರು ರಿಯಲೈಸ್ ಮಾಡ್ಕೋತಾನೆ ಇಲ್ಲ ಹನುಮಂತ ಇವ ಅಂತಾನೆ. ಆಮೇಲೆ ನಮಸ್ಕಾರ ಮಾಡಿ ಅರ್ಥ ಮಾಡ್ಕೋತಾನೆ ಹನುಮಂತ ದೇವರು ಇವ ಅಂತ. ಆಮೇಲೆ ಹಂಗಾದ್ಮೇಲೆ ಹನುಮಂತಕ್ಕೆ ಪ್ರಸನ್ನ ಆಗಿ ಅವ್ನಿಗೆ ಇದು ಪ್ರೊಟೆಕ್ಷನಿಗೆ ಅಂತಂದು ಆಶೀರ್ವಾದ ಮಾಡಿ ಅವನ ಬಾಲ್ಯದೊಳಗಿಂದ ಕೂದಲ ಕೊಡ್ತಾನೆ. ಆವಾಗ ಅವ ಭೀಮ ಅವ್ನ ಕೂದಲ ತೊಗೊಂಡು ರಕ್ಷಣೆಗೆ ಅಂತಂದು ತೊಗೊಂಡು ಹೋಗ್ತಿರ್ತಾನೆ. ಹೋಗಬೇಕಾದ್ರೆ ಮುಂದೆ ಹೋಗೋದೀಗ ಒಂದು ದೈತ್ಯ ಪ್ರಾಣಿ ಬರ್ತೈತಿ, ಪುಷ್ಪ ಮೃಗ ಅಂತಂದು. ಅದೇನು ಮಾಡ್ತೈತೆ ಅಂತಂದ್ರೆ ಭೀಮಗೆ ಹೋಗಿ ಕೊಡ್ತಿರಂಗಿಲ್ಲ. ಯಾಕಂದರೆ ಅದ್ರದ್ದು ವೇಗ ಅಂದರೆ ಮನೋವೇಗದಷ್ಟು ವೇಗ ಇರ್ತೈತೆ. ಅಂದರೆ ಎಷ್ಟು ಫಾಸ್ಟ್ ಇರ್ತೈತೆ ಪ್ರಾಣಿ ಅಂತಂದ್ರೆ ನಾವು ಮನಸ್ಸಿಗೆ ಹೆಂಗೆ ವಿಚಾರ ಮಾಡ್ತಾರೋ ಟಕ್ ಅಂತಂದ್ರೆ ಹಂಗೆ ಅಷ್ಟು ಫಾಸ್ಟ್ ವಿಚಾರ ಮಾಡಿ ಭೀಮನ ಹೋಗಿ ತಡಿತಿರ್ತೈತೆ ಅದು. ಸೊ ಅದನ್ನು ಅವ್ನು ದಾಟಿ ಹೋಗಿ ಆಗ್ತಿರಂಗಿಲ್ಲ. ಸೊ ಅವಾಗ ದಾಟುವಾಗ ಏನಾಗ್ತೈತಿ, ಒಂದು ಕೂದಲ ಕೆಳಗೆ ಬಿದ್ದು ಬಿಡ್ತೈತಿ. ಬಿದ್ದ ತಕ್ಷಣ ಒಂದು ಹಿಂಗೆ ಶಿವಲಿಂಗ ಉದ್ಭವ ಆಗ್ತೈತೆ ಆ ಜಗದಾಗಿಂದ. ಆ ಕೂಡ ಭೀಮಗೆ ಅರ್ಥ ಆಕ್ಕಿತ್ತು. ಆಮೇಲೆ ಅದು ಏನು ಮಾಡಕ್ಕೆ ನಿಂತೈತಿ, ಪುಷ್ಪ ಮೃಗ ಹೋಗಿ ಅದನ್ನು ಪೂಜಾ ಮಾಡಕ್ಕೆ ನಿಂತೈತಿ ಶಿವಲಿಂಗನ. ಎಲ್ಲಿ ಬಾಲ ಕೂದಲದ್ದು ಎಳಿ ಬಿದ್ದಿರ್ತೈತಲ್ಲ ಅಲ್ಲೇ ಪುಷ್ಪ ಮೃಗ ಹೋಗಿ ಪೂಜಾ ಮಾಡಕ್ಕೆ ನಿಂತೈತಿ ಶಿವಲಿಂಗ. ಅವಾಗ ಭೀಮಗೆ ಅರ್ಥ ಆಕೈತಿ ಇದು ಶಿವನ ಪೂಜೆ ಮಾಡಲಾರ್ದೆ ಮುಂದೆ ಬರಂಗಿಲ್ಲ ಅಂತ. ಭೀಮ ಏನು ಮಾಡ್ತಾನೆ ಅಂತಂದ್ರೆ ಅವ್ನ ಕೈಯಾಗಿದ್ದು ಹನುಮಂತನ ಎಲ್ಲ ಕೂದಲನ್ನ ಹಿಂಗೆಲ್ಲ ಕಡೆ ಚೆಲ್ಲಿ ಬಿಡ್ತಾನೆ. ನೋಡಾತಿರಲ್ಲ ಈಗ ಇದೆಲ್ಲ ಹೆಂಗೆ ಶಿವಲಿಂಗ ಅದಾವಲ್ಲ ಹಿಂಗೆಲ್ಲ ಕಡೆ ಬಿದ್ದು ಬಿಡ್ತಾವೆ ಕೂದಲ, ಹನುಮಂತನ ಬಾಲದ ಕೂದಲ. ಬಿದ್ದ ಮೇಲೆ ಏನಾಕೈತೆ ಅಂತಂದ್ರೆ ಎಲ್ಲ ಕಡೆ ಶಿವಲಿಂಗ ಹುಟ್ಕೋತಾವೆ. ನೋಡಾತಿರಲ್ಲ ನೀವೀಗ ಎಲ್ಲ ಕಡೆ ಹಿಂಗೆ ಹನುಮಂತನ ಬಾಲ ಯಾವಾಗ ಒಗಿತಾನಲ್ಲ ಭೀಮ, ಎಲ್ಲ ಕಡೆ ಹಿಂಗೆ ಶಿವಲಿಂಗ ತಂತಾನೆ ಉದ್ಭವ ಆಗ್ತಾವೆ. ನೀವು ಪೂಜಾ ಮಾಡೋ ಜನಲ್ಲಿ ನೋಡ್ಬೋದು ನೀವು ಎಲ್ಲ ಕಡೆ. ಇಲ್ಲಿ ನೋಡ್ರಿಲ್ಲ ಎಲ್ಲ ಉದ್ಭವ ಲಿಂಗ. ಭೀಮ ಏನು ಒಗಿತಾನಲ್ಲ ಬಾಲದ್ದು, ಅವಾಗ ಏನಾಗ್ತೈತಿ ಅದು ಪುಷ್ಪ ಮೃಗ ಅನ್ನೋದು ಪ್ರಾಣಿ ಏನೈತಲ್ಲ ಎಲ್ಲ ಶಿವಲಿಂಗನೂ ಪೂಜಾ ಮಾಡ್ಕೊಂತ ಹೋಗಿ ಬರಕ್ಕೆ ನಿಂತಿರ್ತೈತಿ. ಅವಾಗ ಏನಾಗ್ತೈತಿ ಭೀಮ ಪಟ್ನ ಅವಾಗ ಅಲ್ಲಿಂದ ಪರಾರಿ ಆಗ್ತಾನೆ. ಸೊ ಅವು ಕೂದಲ ಏನಾಗ್ತಾನಲ್ಲ ಅವು ಸಾವಿರಾರು ಇರ್ತಾವೆ, ಸಹಸ್ರ ಅಂದರೆ ಸಾವಿರಾರು. ಸೊ ಅದಕ್ಕೆ ಈ ಪ್ಲೇಸಲ್ಲಿ ಇದೇನು ಜಾಗಕ್ಕೆ ಬಂದಿರಲ್ಲ, ಸ್ಥಳಕ್ಕೆ ಬಂದಿರಲ್ಲ, ಇದರ ಹೆಸರು ಸಹಸ್ರಲಿಂಗ ಅಂತ. ಇದು ಶಾಲ್ಮಲಾ ನದಿ ಹತ್ರ ಐತಿ. ಶಾಲ್ಮಲಾ ನದಿದು ಒಂದು ವಿಡಿಯೋ ಐತಿ, ನಾನು ನಿಮ್ಗೆ ತೋರಿಸ್ತೇನೆ ಅಂತ. ಉದ್ಭವ ಸ್ಥಾನ ಅಂತ ಅಲ್ಲಿಂದನೇ ಇದು ನದಿ ದೊಡ್ಡದು ಹಾಕೊಂಡು ಬರ್ತೈತಿ. ಇಲ್ಲೇ ನದಿ ಐತಿ. ಆ್ಯಕ್ಚುಲಿ ಇದು ಫೆಬ್ರವರಿ ಮಂತ್
ಫೆಬ್ರವರಿಗಷ್ಟೇ ಇವು ಶಿವಲಿಂಗ ಮ್ಯಾಲೆ ಕಾಣ್ತವೆ ನಿಮ್ಗೆ. ಇಲ್ಲ ಅಂತಂದ್ರೆ ನೀವು ಬೇರೆ ಯಾವ್ದಾರು ಟೈಮ್ನಾಗ ಬಂದ್ರಿ ಅಂತಂದ್ರೆ ಇವೆಲ್ಲ ನದಿ ಒಳಗೆ ಇರ್ತಾವೆ. ನದಿ ಅಲ್ಲೇ ಆ ಕಲ್ಲು ಎಲ್ಲೇ ಇರ್ತಲ್ಲ ಅಲ್ಲಿ ಮಟ್ಟ ನೀರು ಬಂದಿರ್ತೈತಿ. ಸೊ ನೀವು ಬರೋದಾದ್ರೆ ಫೆಬ್ರವರಿ, ಜನವರಿ, ಫೆಬ್ರವರಿ, ಮಾರ್ಚ್ ಇದೇ ಟೈಮ್ನಾಗ ಬರ್ರಿ. ಆಮೇಲೆ ಬರೋಕೆ ಹೋಗ್ಬೇಡ್ರಿ, ಅದು ಮಳೆ ಮೇಲೂ ಡಿಪೆಂಡ್ ಆಗ್ಬೋದು. ಸೊ ಇದು ಸ್ಟೋರಿ ಇತ್ತು ಸಹಸ್ರಲಿಂಗದ್ದು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತಂದ್ರೆ ಶೇರ್ ಮಾಡಿ. ಈಗ ಇವೆಲ್ಲ ಗ್ರಿಲ್ ಹಾಕ್ಯಾರ, ಈ ಟೈಪ್ ಎಲ್ಲ ರೆಡಿ ಮಾಡ್ಯಾರ, ಈ ಪಾರ್ಕಿಂಗ್ ಎಲ್ಲ ಮಾಡ್ಯಾರ, ಬೋರ್ಡ್ ಹಾಕ್ಯಾರ. ಬಟ್ ಮುಂಚೆ ಇಲ್ಲಿ ಏನು ಇರಲಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದು ನಿಂದಿರ್ತಿದ್ವಿ ನಾವು. ಈಗ ಫೆಬ್ರವರಿ ನೀವು ಮಳೆಗಾಲಕ್ಕೆ ಬಂದ್ರಿ ಅಂತಂದ್ರೆ ಪೂರ ಇಲ್ಲೆಲ್ಲ ನೀರು ತುಂಬ್ಕೊಂಡಿರ್ತೈತಿ. ಈ ಗಿಡದ ಎಂಟು ಮಟನೂ ಬಂದಿರ್ತೈತಿ ಇಲ್ಲಿ ನೀರು. ಅದಕ್ಕೆ ನಿಮ್ಮ ಕೆಳಗೆ ಇಳ್ಯಾಕೂ ಹಂಗಿಲ್ಲ ಅವಾಗ. ಈಗ ಫೆಬ್ರವರಿ, ಫೆಬ್ರವರಿನ ಬೆಸ್ಟ್ ಟೈಮಲ್ಲಿ ಬರೋಕೆ, ಬಿಸಿಲು ಸಲುವಾಗಿ ಎಲ್ಲ ನೀರು ಇದಾಗಿರ್ತೈತಿ. ಸೊ ನೀವು ಶಿವಲಿಂಗ ಎಲ್ಲ ಕಾಣ್ತಾವೆ ನಿಮ್ಗೆ. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಬಂದ್ರೂ ಶಿವಲಿಂಗ ನೋಡೋಕೆ ಹಂಗೇನೇ ಇಲ್ಲ, ಯಾಕಂದರೆ ಆ ಟೈಪ್ ನೀರು ಇರ್ತೈತಿ ಇಲ್ಲಿ. ಎಲ್ಲ ಆಯ್ತು ನಮ್ದು ಇಲ್ಲಿದ್ದ ಮೇಲೆ ಅಡುಗೆ ಮಾಡ್ಕೊಳಕ್ಕೆ ಹೋಗೈತೆ. ಯಾಕಂದ್ರೆ ಏನೇನೋ ಇಶ್ಯೂ ಆಗಿದ್ದು ನೋಡಲಿಕ್ಕಿಲ್ಲ, ಆಗಿದ್ದಕ್ಕೆ ಇಲ್ಲಿ ಹಿಂಗೆ ಬೋರ್ಡ್ ಹಾಕ್ಯಾರ, ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು ನಿಷೇಧ ಐತೆ ಅಂತಂದ್ರೆ. ಸೊ ನಾವು ಹಿಂಗೆ ಮಾಡೋಂಗಿಲ್ಲ, ಹೋಗ್ತೇವೆ ಅಂತ ನಾವೀಗ. ಇಲ್ಲೇ ನೆಟ್ವರ್ಕ ಇಲ್ಲ ಭಾಳ. ನಿನ್ನೆ 3-4 ದಿನ ಆಯ್ತು. ನಂದು ಇನ್ನೊಂದು ಆ್ಯಂಡ್ರಾಯ್ಡ್ ಫೋನ್ ಐತಿ, ಅದನ್ನ ಕೊಟ್ಟೇನಿ. ಸೊ ನನ್ನ ಕಡೆ ಬರೀ ಜಿಯೋ ಸಿಮ್ ಐತಿ, ನೆಟ್ವರ್ಕ್ ಬರತ್ತಿಲ್ಲ, ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತಿಲ್ಲ. ಸೊ ಈಗ ಅವರೆಲ್ಲ ಕೆಳಗೆ ವೇಟ್ ಮಾಡತ್ತಾರೆ, ನಾನು ಮ್ಯಾಲೆ ಬರತ್ತೀನಿ. ಯಾಕಂದ್ರೆ ಇನ್ನೂ ಅಡುಗೆ ಮಾಡ್ಕೋಬೇಕು. ಅವರೆಲ್ಲ ನಾಷ್ಟ ಮಾಡ್ಯಾರಾಗಲ್ಲ, ಅವ್ರಿಗೆ ಹೊಟ್ಟೆ ಹಸ್ತಿಲ್ಲ. ನಾನು ನಾಷ್ಟ ಮಾಡಿಲ್ಲ, ಸೊ ಜಗ್ ಹೊಟ್ಟೆ ಹಸ್ತೈತಿ. ಈಗ ಏನ್ರಿ ಮಾಡ್ಕೊಂಡು ತಿನ್ಬೇಕು ಫಸ್ಟ್. ತಿಂದಮೇಲೆ ಮಾತಾಡೋದಕ್ಕೆ ಮುಂದಿನ. ಆಮೇಲೆ ಈಗ ಆರ್ಡರ್ ಟೈಮ್ 2 o'clock ಆಗೈತಿ. ಎಂಥ ನಮಗೆ ಬಿಸಿಲೈತಿ ನೋಡ್ಬೋದು ನೀವು, ಸಿಕ್ಕಾಪಟ್ಟಿ ಬಿಸಿಲೈತಿ. ಸೊ ಹೋಗಿ ಅಡುಗೆ ಮಾಡ್ಕೊಳ್ಳೋದು ವೀಡಿಯೋ ತೋರಿಸ್ತೀನಿ, ನೋಡಿರಿ. ಟೇಸ್ಟಿಂಗ್ ಆಗೈತೆ ಹೇಳ್ತೀನಿ. ನಾನು ರಿಕಮೆಂಡ್ ಮಾಡೋದು ನೀವು ಬರ್ರಿ, ಏನು ಲಿಟ್ರ್ ಮಾಡಬೇಡ್ರಿ, ಅಡುಗೆ ಮಾಡ್ಕೋದಿದ್ರೆ ಮಾಡ್ಕೊರಿ, ಆಮೇಲೆ ದರ್ಶನ ಮಾಡಿ ಹೋಗ್ರಿ. ಲಪಡ ಆತು ಬಾಯಿ ಇದೆ. ಹಾಂ ಹತ್ತೀವಿ ಬಾಯ್. ಲಪಡ ಆಗೈತೆ ಒಂದು, ನಂಗೆ ಗಾಡಿ ಚಾವಿನ ಕಳ್ದೈತಿ. ಹಾಂ ಹೌದು, ಹುಡುಕೋ ಸ್ವಲ್ಪ. ಹೌದಣ್ಣ ಅನ್ಕೊಂಡೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಲಪಡ ಆಗೈತಿ. ನಾನು ಬರ್ಮುಡನಾಗೆ ಚಾವಿ ಇಟ್ಕೊಂಡಿದ್ದೆ, ಚಾವಿ ಕಳೆದೈತಿ. ಹುಡುಕ್ಬೇಕೀಗ ಚಾವಿ ಕಳೆದ್ ಗಾಯ್ಸ್, ಚಾವಿ ಕಳೆದ್. ಆಕಾಶ ನಾನು ಹುಡುಕ್ ಕೊಡ್ತೇನೆ ಅಂತ ಹೇಳ್ಯಾರ. ಆಮೇಲೆ ಹುಡುಕಿ ಸಿಕ್ಕ ಮೇಲೆ ಹೇಳ್ತೇನೆ. ಚಾವಿ ಸಿಗ್ಲಿಲ್ಲ ಅಂತಂದ್ರೆ ಅಷ್ಟು ಇಲ್ಲೇ ಉಳಿತಾನ, ಅಷ್ಟು ವರ್ಷ. ಮತ್ತೆ ಅವ್ರ ತಮ್ಮ ಇಲ್ಲೇ ಉಳಿತೀರಿ ನೀವು ಇವತ್ತ. ಚಾವಿ ಬರ್ತೈತಿ, ಹುಡುಕ್ ಕೊಡ್ತೇನೆ. ಈಗ ಏನ್ ಮಾಡತ್ತೀವಿ ಇಲ್ಲಿ? ಅದಷ್ಟು ಮಾಡಿ ಇವ್ರು ಈಗಿನ ಮಂಗ್ಯಾದವು ಇಲ್ಲಿ, ಮಂಗ್ಯಾದವು ಇಲ್ಲಿ ಅಡಿಗೆ ಮಾಡಕ್ ಬಿಡ್ತಾವಿಲ್ಲ. ಇಲ್ಲ ಬಿಡಂಗಿಲ್ಲ, ಅವು ತೊಗೊಂಡೋಗ್ಬಿಡ್ತಾವ ಸಾಮಾನು. ಅದಕ್ಕನತೇನ ಬೆಂಕಿ ಹಚ್ಚಿದ್ರೆ ಹತ್ರ ಬರಂಗಿಲ್ಲ ಅಂದ್ರೂಪ. ಅಲ್ಲ ಒಟ್ಟು ಏನ್ರ ಬಂದ್ಬಿಡೋದನ್ನ ಏನ್ ಅವನ ಬಾಯಿ ಪಾಪ ಹೆದರಾತಾವ. ಅವು ಏನು ಮಾಡ್ತಾವ? ಅದಿ ಸ್ವಲ್ಪ ಸರಿ ಹೊತ್ತಗ. ಈಗ ಫಸ್ಟ್ ಯಾವ್ದು ಕಟ್ ಮಾಡ್ಬೇಕು? ಎಲ್ಲ ವಾಶ್ ಮಾಡ್ಬೇಕು ಮೊದಲು ಅಣ್ಣ. ಅದು ಕೊಡೋಣ. ಕೊಡ ನೋಡ್ರಿ, ಇವ ಆಲೂಗಡ್ಡೆ ತಂದಿಲ್ಲ ಅಂತಂದೆ 3 ಕಿಲೋಮೀಟರ್ ಊರಿಗೆ ಹೋಗಿ ಆಲೂಗಡ್ಡೆ ತರ ಮಾಡ್ತೀನಿ. ನಂಗೆ ಫೋನ್ ಹಚ್ಚಿ, ನನ್ನ ನಂಬರ್ ಇನ್ನೊಂದು ನಂಬರ್ ಕ್ಯಾನ್ಸಲ್ ಮಾಡೋಣ. ಎಷ್ಟು ಡೆಡಿಕೇಶನ್ ಹೇಳತ್ತಾನ ಅಂತಂದ್ರೆ, ಏನಾಗ್ಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಊರು ಹೋಗಿ ಆಲೂಗಡ್ಡೆ ತೊಗೊಂಡ್ಬರ್ತಾನಂತ. ಇಲ್ಲಿ ಕೇಳಿ ಟ್ರೈ ಮಾಡಿದ್ವಿ, ಇಲ್ಲ ಆಲೂಗಡ್ಡೆ ಇಲ್ಲ ಕೊಡಂಗಿಲ್ಲ, ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ. ಸೊ ಈಗ ಹೋಗಿ ಆಲೂಗಡ್ಡೆ ತೊಗೊಂಡ್ಬರತ್ತಾನ. ಎಲ್ಲ ಕಟ್ಟಿಗೆ ಹುಡುಕಾಡಕ್ಕೆ ತೊಗೊಂಬಂದು ಇಟ್ಟೆ. ನಾ ತಂದಿದ್ದ ಕಟ್ಟಿಗೆ ಮೇಲೆ ಸ್ವಲ್ಪ ತಂದು ಹಾಕತ್ತಾರ ಎಲ್ಲರೂ. ಇವರು ಎಲ್ಲ ಹೆಚ್ಚು ರೆಡಿ ಮಾಡಿದ್ವಿ. ಈಗ ತೊಗೊಂಬಂದ್ರೆ ಅವರು ಏನೇನೋ ತಂದಾರ. ಮತ್ತು
ಚಿಪ್ ತಂದಾರ, ಜೀರಾ ತಂದಾರ. ಹಾಳಾಗಿದ್ವಲ್ಲ ಅಬ್ದುಲ್ ಅಲ್ಲ ವಿಡಿಯೋ ಬಂದ, ಅಬ್ದುಲ್ ಡಾನ್ ಬಂದ. ಆಲೂಗಡ್ಡಿನೂ ತಂದಾರ. ಕೊಡು. ಗೈಸ್ ನೀವು ಯಾರ್ಯಾರು ಹಿಂಗೆ ಮಾಡಿರಲ್ಲ ಕಮೆಂಟ್ ಡೌನ್ ಮಾಡ್ರಿ, ಹಿಂಗೆ ಮಾಡ್ರಿ ಬಂದು. ಎಲ್ಲ ಅಡ್ಗೆ ನಾ ಮಾಡತ್ತೀನಿ, ಐಡಿಯಾ ಎಲ್ಲ ನಂದು, ಬಾಕಿ ಎಲ್ಲ ಸುಮ್ ಕುಂತಾರೆ. ಪೊಲೀಸರು ಬರ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಹೆಚ್ಚಿದ್ದಾಗೈತಿ. ಗಾಡಿ ಒಳಗಿನ ಪೆಟ್ರೋಲ್ ಈಗ ಜಸ್ಟ್ ತೊಗೊಂಡ್ವಿ ಸ್ವಲ್ಪ. ಹಂಗೆ ಕಟ್ ಮಾಡ್ಲಾಕ ಇಲ್ಲಿ ಕೊಟ್ಬಿಡಿ ಹಿಂಗೆ ನೆಕ್ಸ್ಟ್ ನಾನು ಬೆಂಕಿ ಹಚ್ಚಾತು ಈಗ ಅದು ಕಾಣಕತ್ತೈತಿ. ಇವನ್ ಜೀವನಕ್ಕೆ. ಹಿಂಗೆ ಹೋಗಿಬೇಡ ಸೈಡಿಂದ ಮತ್ತ ಎಣ್ಣೆಗೆ ಬಿದ್ದ ಒಂದೇ ನಿಮಿಷ. ಕಂಟಿನ್ಯೂ ಮಾಡ್ಬೇಡ್ರಿ. ಅಲ್ಲಿಂದ ಬೇಡ, ಜಾಸ್ತಿ ಮಾಡಕ್ ಹೋಗ್ಬೇಡ. ಈ ಕಡೆಯಿಂದ ಮಾಡ್ರಿ. ಈಗ ಚಲೋ ಆತ್ ನೋಡಿ. ಈಗ ಅಷ್ಟೇ ಚಲೋ ಹಿಂದ್ರಗಲ್ಲಿ ಕೊಡು. ಉಳ್ಳಾಗಡ್ಡೆ ಹಾಕ್ಬೇಕಿಲ್ಲ? ಇಲ್ಲ, ಇದು ಹಾಕ್ತೀಯ? ಆಗ್ಲಿ ಫ್ರೈ ಆಗ್ಲಿ, ಚಿಲ್ಲಿ ಫ್ರೈ ಆಗ್ಲಿ. ಈಗ ಬಾವರ್ಸಿ ಆಗ ಫುಲ್ ಹಲ್ವಾ ಆಗಿ ಈಗ ವಿಲೇಜ್ ಕುಕಿಂಗ್ ಚಾನಲ್ ಆಗೈತೆ ನಮ್ದೀಗ. ರೈಡಿಂಗ್, ಮೋಟೋ ವ್ಲಾಗ್, ಟ್ರಾವೆಲ್ ವ್ಲಾಗ್ ಬಿಟ್ಟು ಕುಕಿಂಗ್ ಮಾಡೇ ಇಡೀ ವ್ಲಾಗ್ದಾಗ. ಬೇಡ ಅದು ವಿಡಿಯೋ ಮಾಡುವಂತ. ಚಮಚ ಒಂದು ತಾತ್ ತಗೋರಿ. ಸಾಕು ಗೀ ತೊಗೊಂಬರ್ರಿ. ಎಲ್ಲ ಪಾಕಿಟ್ 6 ಪಾಕಿಟ್ ಅದಾವ. ಚಾಕೋಲಿ ಐತಿ. ಓಹೋ, ತುಪ್ಪ ಬಿಸಿ ತುಪ್ಪ ಪಲಾವ್ ಗಿಲಾವ್ ಮಾಡ್ರಿಲ್ಲ ಹುಡ್ರ. ಇವ ಬಲಿ ಕೊಟ್ಟಿವಿ ಈಗ ಒಂದು. ಅಲ್ಲಿ ಮತ್ತೆ ಸುಟ್ಕೊಂತಿದ ನೀನೆ ಖಾದೇತದ ಏನದ ನೋ ಮಾರ್ರೆ. ಬ್ಯೂಟನ್ ತೊಗೊಂಬಂದ ಅಷ್ಟು ವರ್ಷ, ಬಟ್ ಅದ್ರ ಬ್ಯೂಟನ್ ಇಲ್ಲ. ಹಂಗಿಲ್ಲ, ತುಪ್ಪ ಬಿಸಿ ತುಪ್ಪ. ಹಳ್ಳಾಕ್ ಬಿಡ್ತೀನಿ ಕೆಳಗೆ. ತಿನ್ಬಿಡಿ, ಮಸ್ತ್ ಟೇಸ್ಟ್ ಬರುತ್ತೆ. ಆತ ಯಾರು ಹಿಡ್ಕೊ ಕುಂದಿರೋದೇನು? ಅದ್ರ ಮೇಲೆ ಕುಂತ್ಬಿಡ, ಅದ್ರ ಮೇಲೆ ಕುಂತ್ಬಿಡಿ ಹಿಂಗೆ ಕೆಳಗೆ. ಎಲ್ಲರೂ ಕಾಮಿಡಿ ಇದಾರ ಗೈಸ್ ಇಲ್ಲಿ, ಕಾಮಿಡಿ ಚಾನಲ್. 5 ಗಂಟೆ ಆಗೈತಿ. ನಾವು ಬರೇ 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಬಂದೇವಿದೆ. ಬರಾಕ ನಾವು 4 ತಾಸು ತಗೊಂಡೇವಿ. ಈಗ ಹೋಗ್ಬೇಕು, ಜಲ್ದಿ ಹೋಗ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲರೂ ಆರಾಮ್ ಮಾಡತ್ತಾರ. ಗಾಡಿ ರೆಡಿ ಐತ್ ನಂದು, ಬ್ಯಾಗ್ ರೆಡಿ ಐತ್ ನಂದು. ಟಿಂಟ್ ಐತದ, ಕಾಣಂಗಿಲ್ಲ ಕತ್ತಲ್ದಾಗ. ಧೂಳ ಬರ್ತಿತ್ತು. ಅಣ್ಣ ಬೆಳಗ್ಗೆ ತಗುತ್ತಾ ಬುರ್ರ ಹೊಂಟಾನ. ಹಾ, ಪ್ರತೀಕ್ ಬಾಯ್ ಹೋಗ್ಬರ ಬಾಯ್. ಫೋನ್ ತೊಗೊಂಡು ಚಾರ್ಜರ್ ಇವ್ರು ಹಂಗೆ ಇಟ್ಬಿಟ್ಟಾರ ಬಾಟಲ್. ಯಾರು ಕ್ಲೀನ್ ಮಾಡೋರೇ ಇಲ್ಲ. ಬಟ್ ನಾ ಹೇಳತ್ತೀನಿ, ನೀವೆಲ್ಲ ಕ್ಲೀನ್ ಮಾಡ್ಬೇಕು. ನೀವೆಲ್ಲರೂ ಹೋದ್ರಿ ಅಂತಂದ್ರೆ ಹಿಂಗೆ ಸ್ಪಿಲ್ ಮಾಡಬಾರ್ದು, ತೆಗೆದಿಡಬೇಕು. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಇರ್ತೈತೆ ನಮ್ದಿದೆ ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ. ಫೈನಲಿ ಬಿಡಾತೀವಿ. 1 ತಾಸು ಆದಮೇಲೆ ಅವಾಗ ಇವ್ರಿಗೆಲ್ಲ ಚೈತಿ. ಈಗ ಬಿಡಾತೀವಿ ಎಲ್ಲ. ನಾ ಟ್ರೈಮ್ ಹೊಡೆಯತ್ತೀನಿ ಈಗ. ನನ್ನ ಗಾಡಿ ಅಜ್ಜಿ ಹೊಡೆಯತ್ತಾನ. ಬರ್ರಿ. ಅಬ್ದುಲ್ ಫುಲ್ ರೆಡಿ ಅದಾನ. ಬ್ಯಾಗು ಕಿತ್ತೈತಿ, ಲಗೇಜು ಐತಿ.